ಚಿಕ್ಕಬಳ್ಳಾಪುರ ಜಿಲ್ಲಾ ಯಾದವ ಕ್ಷೇಮಾಭಿವೃದ್ಧಿ ಸಂಘದಿಂದ ಕುಂದುಕೊರತೆಗಳ ಸಭೆಯನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಹೆಸರಾಂತ ವಕೀಲರಾದಂತಹ ಕೆ ಮುನಿಗೌಡರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಎಚ್ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಎಲ್ಲ ಗೊಲ್ಲ ಸಮುದಾಯದ ಹಿರಿಯರು, ಸಮುದಾಯದ ಎಲ್ಲರೂ ಆಗಮಿಸಿದ್ದರು. ಈ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದ ಕೆ ಮುನಿಗೌಡರು, ಗೊಲ್ಲ ಸಮುದಾಯದ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿದ್ದರೆ ಯಾವುದೇ ಸಮಸ್ಯೆ ಬರಲಿ ಒಂದಾಗಿ ಸೇರಿಕೊಂಡು ನೆರವೇರಿಸಬಹುದು. ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಮೂಲ ಸೌಲಭ್ಯಗಳ ಬಗ್ಗೆ, ಕುಂದುಕೊರತೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ನೀಡಬಹುದು. ಕಾರಣ ಕೆಲವು ವಿಚಾರಗಳಲ್ಲಿ ನಮ್ಮ ಸಮುದಾಯಕ್ಕೆ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ. ಇವೆಲ್ಲ ಪಡೆಯಬೇಕೆಂದರೆ ಎಲ್ಲ ಗೊಲ್ಲ ಸಮುದಾಯದ ಕುಲ ಬಾಂಧವರು ಒಗ್ಗಟ್ಟಾಗಿ ಸಂಘಟನೆಯನ್ನು ಮಾಡಿ ಸಂಘವನ್ನು ಬೆಳೆಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ಜಿಲ್ಲೆ 8 ತಾಲೂಕಿನ ಯಾದವ ಸಮುದಾಯದ ಮುಖಂಡರೊಂದಿಗೆ ಕುಂದುಕೊರತೆಗಳ ಸಭೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಮುದಾಯದ ಗಣ್ಯರು ಗೊಲ್ಲ ಸಮುದಾಯಕ್ಕೆ ಸಿಗಬೇಕಾದ ಸೌಲಭ್ಯಗಳು ಮತ್ತು ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿದರು. ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ನೀಡಬೇಕೆಂಬುದು ಚರ್ಚೆಯಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಜಿಲ್ಲಾ ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ವೆಂಕಟೇಶ್, ವಕೀಲರಾದ ಮುನಿಕೃಷ್ಣ, ರಾಜ್ಯ ಯಾದವ ಯುವ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷರು ಎಂವಿ ರಾಜೇಶ್ವರಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನಾಣಿ, ರವಿಶಂಕರ್, ಹಿರಿಯರಾದ ಶ್ರೀನಿವಾಸಗೌಡ, ಮುತ್ತೇಗೌಡ ಲಗ್ಗಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರೀಶ್ ಗೌಡ, ಕೆಡಿಪಿ ಸದಸ್ಯರು ಜಿ ರಾಮಕೃಷ್ಣ ಹೆಗಡೆ, ಕಳ್ಳಿನಾಯಕನಹಳ್ಳಿ ಗೋಪಿನಾಥ್, ತೊಂಡೆಬಾವಿ ಶ್ರೀನಿವಾಸ್, ಚಿನ್ನೇನಹಳ್ಳಿ ಶ್ರೀನಿವಾಸಗೌಡ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಗೊಲ್ಲ ಸಮುದಾಯದ ಕುಲ ಬಾಂಧವರು ಉಪಸ್ಥಿತರಿದ್ದರು. ಅಲಮಾರಿ ಸಮುದಾಯಕ್ಕೆ ಗೊಲ್ಲನ್ನು ಹಾಕಿದ್ದಾರೆ. 46 ಜಾತಿಗಳಲ್ಲಿ ನಮ್ದು ಒಂದು ಜಾತಿ. ಪ್ರತಿಯೊಂದು ಸವಲತ್ತುಗಳು ಇದಾವೆ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಹೇಳಿ, ಬೇಕಾದ್ರೆ DCMC ಬರ್ತೀವಿ, ಮಾತಾಡ್ತೀವಿ. ಇವಾಗ ನಾವು ಅಷ್ಟೇ ನಮ್ಮ ಮಂಚನಹಳ್ಳಿಯಲ್ಲಿ 1 ಎಕರೆ ಜಮೀನು ಕೇಳಿದೀವಿ. MC ಸುಧಾಕರ್ ಸಾಹೇಬ್ ಅವರೆಲ್ಲ ಇದು ಮಾಡಿದ್ದಾರೆ. 1 ಎಕರೆ ಜಾಗನೂ ತೋರಿಸಿದ್ದಾರೆ, ಸರ್ವೆಗೂ ಇದಾಗಿದೆ. ನಮಗೆ ತಹಸೀಲ್ದಾರ್ಗಳು ಯಾರು ಪರ್ಮನೆಂಟ್ ಆಗಿಲ್ಲ. ಅದೊಂದು ಕಾರಣಕ್ಕೆ ನಮ್ದು ಡೀವ್ ಆಗಿದೆ. ನಾವು ಸಮುದಾಯ ಭವನ ಮಾಡಬೇಕು, ಒಂದು ಹಾಸ್ಟೆಲ್ ಮಾಡಬೇಕು ಅಂತ ನಮ್ದು ತುಂಬಾ ಗುರಿ ಇಟ್ಕೊಂಡು ನಾವು ಟ್ರಸ್ಟ್ ಮಾಡಿರೋದು. ನಮ್ಮ ಟ್ರಸ್ಟಲ್ಲಿ ಪದಾಧಿಕಾರಿಗಳೆಲ್ಲ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ವೇದಿಕೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ